ಆಮೇಲೆ ಇವ್ರು ಬೇಡ ಇಲ್ಲಿ ಬಂದು ಅದೇ ಕಂಡ್ರೆ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಸಚಿವರಾದ ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬರು ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ತಾರೆ. ಇಲ್ಲೇ ಬನ್ನಿ, ಕೂತ್ಕೊಂಡೆ ಮಾತಾಡಿ. ಈ ದೇಶ ಕಂಡ ಅಪರೂಪದ ನಾಯಕರು, ಹೆಸರು ನಮ್ಮೆಲ್ಲರ ನಾಯಕರಾದಂಥ ಸ್ವರ್ಗೀಯ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸ್ಮರಿಸುತ್ತಾ ಇಂದಿನ ಈ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಆದ ಶ್ರೀ DK ಶಿವಕುಮಾರ್ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರೇ, ನಾರಾಯಣಸ್ವಾಮಿ ಅವರೇ, ಸಲೀಂ ಅಹಮದ್ ಅವರೇ, ರಾಣಿ ಸತೀಶ್ ಅವರೇ, ರೇವಣ್ಣ ಅವರೇ, ಉಪಸ್ಥಿತರಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಬಂಧುಗಳೇ, ಇವತ್ತು ನಾವೆಲ್ಲರೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಇಡೀ ವಿಶ್ವನೇ ಕಂಡಂಥ ಅಪರೂಪದ ನಾಯಕರಾದಂಥ ದಿವಂಗತ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ದಿವಂಗತ ರಾಜೀವ್ ಗಾಂಧಿಯವರು ಇಡೀ ಜಗತ್ತೇ ಕಂಡಂಥ ಅತ್ಯಂತ ಸ್ಫುರದ್ರೂಪ ನಾಯಕರು. ಇವತ್ತು ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಇಡೀ ದೇಶದಲ್ಲಿ ಒಂದು ರೀತಿಯ ಅರಾಜಕತೆ, ಒಂದು ರೀತಿಯ ಭಯದ ವಾತಾವರಣ ಇತ್ತು. ಅಂಥ ಸಮಯದಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ದಿವಂಗತ ಈ ದೇಶ ಕಂಡಂಥ ಅಪರೂಪದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ದೇಶಕ್ಕಾಗಿ ಏನು ಬಲಿದಾನ ಕೊಟ್ಟರು, ಅಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಇಡೀ ದೇಶದ ಯುವಕರಿಗಾಗಿ, ಸಾಮಾನ್ಯ ಜನರಿಗಾಗಿ, ಬಡವರಿಗಾಗಿ, ಹಿಂದುಳಿದವರಿಗಾಗಿ, ಎಲ್ಲ ಸಮುದಾಯದವರಿಗಾಗಿ ಈ ರಾಷ್ಟ್ರವನ್ನು 21ನೇ ಶತಮಾನಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ಅವರು ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರ ಕಾರ್ಯಕಾಲದಲ್ಲಿ ಇವತ್ತು ಯುವಕರಿಗೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಅವರಿಗೆ ರಾಜಕೀಯದಲ್ಲಿ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತೇಳಿ 18 ವರ್ಷದ ಯುವಕರಿಗೆ ಮತದಾನ ಕೊಟ್ಟಂಥ ಕೀರ್ತಿ ಯಾರಿಗಾದರೂ ಸಂದರೆ ಅದು ರಾಜೀವ್ ಗಾಂಧಿ ಅವರಿಗೆ ಸಂತೋಷ. ಅದೇ ರೀತಿಯಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಇಡೀ ಜಗತ್ತು ನಮ್ಮ ಅಂಗೈಯಲ್ಲಿ ಅಂತ ಹೇಳ್ತೀವಿ. ಈ ದೇಶದಲ್ಲಿರುವಂಥ ಸುಮಾರು 120 ಕೋಟಿ ಜನ ಮೊಬೈಲ್ ಉಪಯೋಗ ಮಾಡ್ತಾ ಇದ್ದಾರೆ. ಅಂದಿನ ದಿನಮಾನಗಳಲ್ಲಿ ನಾವು ನೋಡಿದ್ದಾಗ ಇವತ್ತು ಯಾವುದೇ ಸಂಪರ್ಕ ಮಾಡಬೇಕು ಅಂದರೆ ಭಾಳ ಕಷ್ಟ ಇತ್ತು. ನಾನೇ ಇಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡ್ತಾ ಇದ್ದಾಗ STD ಮಾಡಬೇಕು ಅಂದರೆ ಬೂತ್ ಹತ್ರ ನಿಲ್ತಾ ಇದ್ದೀವಿ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ. ಸಾಮಾನ್ಯ ಜನರಿಗಂತೂ ಯಾವುದು ಸಿಗ್ತಾನೆ ಇರಲಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಅವರು ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಟೆಲಿಫೋನಿಗಳ ಮುಖಾಂತರ ಲಕ್ಷಾಂತರ ಹಳ್ಳಿಗಳಿಗೆ ಸಂಪರ್ಕ ಒದಗಿಸಿಕೊಟ್ಟು ಇವತ್ತು ಇಡೀ ಜಗತ್ತಿಗೆ ನಾವು ಡಿಜಿಟಲ್ ಇಂಡಿಯಾ ಅಂತೇಳಿ ಹೇಳಿ ನಮ್ಮ ವಿರೋಧಿಗಳು ಏನು ಅದರ ಶ್ರೇಯಸ್ಸು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಭದ್ರವಾದಂಥ ಬುನಾದಿ ಹಾಕಿದಂಥ ಕೀರ್ತಿ ಯಾರಿಗಾದರೂ ಸಲ್ಲರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ ಅಂತ ಹೆಮ್ಮೆಯನ್ನು ಹೇಳ್ಬೋದು. ಅದೇ ರೀತಿಯಲ್ಲಿ ಇವತ್ತು ನಾವು ಇಷ್ಟೊಂದು ಚಾನೆಲ್ಗಳು ನೋಡ್ತಾ ಇದ್ದೀವಿ. ಏಷ್ಯಾಡ್ ಆಗಿದಾಗಲೂ ಭಾಳ ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡಿದಂಥ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಬಾಹ್ಯಾಕಾಶಕ್ಕೆ ನಾವು ಸ್ಯಾಟಲೈಟ್ಗಳನ್ನು ಬಿಟ್ಟಿದ್ದಂಥದ್ದು, ಅದಕ್ಕೆಲ್ಲ ಮುಂದಾಲೋಚನೆ ಇಟ್ಕೊಂಡು ಮಾಡಿದಂಥದ್ದು ರಾಜೀವ್ ಗಾಂಧಿ ಅವರು. ಅದೇ ರೀತಿಯಲ್ಲಿ ಇವತ್ತು ಇಡೀ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಹೇಳಿ ಇವತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅವರೇನು ಬಡವರಿಗೆ, ಹಿಂದುಳಿದವರಿಗೆ, ಪರಿಶಾತಿ, ಪಂಗಡ ಮಹಿಳೆಯರಿಗೆ ಪಂಚಾಯತ್ನಲ್ಲೂ ಅದಕ್ಕೆ ಸಬಲೀಕರಣ ಮಾಡಬೇಕು ಅಂತೇಳಿ ಮೀಸಲಾತಿ ಕೊಟ್ಟಂಥದ್ದು
ಅದರ ಕೀರ್ತಿ ಅನ್ನೋದಕ್ಕೆ ಭದ್ರವಾದಂಥ ಬುನಾದಿ ಹಾಕಿದ್ದಂಥದ್ದು ದಿವಂಗತ ರಾಜೀವ್ ಗಾಂಧಿ ಅವರು. ಇವತ್ತು ದೇಶದ ಏಕತೆ ಹಾಗೂ ಅಖಂಡತೆಗಾಗಿ ಇವತ್ತು ಅವರು ತಮ್ಮ ಜೀವನ್ನೇ ಬಲಿದಾನ ಕೊಟ್ಟು ಇವತ್ತು ಉಗ್ರರಿಗೆ ಬಲಿಯಾದರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಕಡಿಮೆ ವಯಸ್ಸಿನಲ್ಲಿ ಯುವಕರಿದ್ದಂಥ ಸಂದರ್ಭದಲ್ಲಿ ಅವರನ್ನು ನಾವು ಕಳೆದುಕೊಂಡಂಥದ್ದು ಇದು ಈ ದೇಶದ ಜನರ ನಮ್ಮೆಲ್ಲರ ಒಂದು ರೀತಿಯಲ್ಲಿ ಇವತ್ತು ಅದರಿಂದ ಬಹಳಷ್ಟು ಹಾನಿಯಾಗಿದೆ, ಇಡೀ ದೇಶಕ್ಕೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಅವರು ಒಂದು ವೇಳೆ ಇವತ್ತು ಇರ್ತಿದ್ರು ಅಂತ ಹೇಳಿದರೆ ಈ ದೇಶ ಇಡೀ ಜಗತ್ತಿನಲ್ಲಿ ಹೆಚ್ಚಿನ ಒಂದು ಬಲಿಷ್ಠವಾದಂಥ ರಾಷ್ಟ್ರ ಆಗ್ತಿತ್ತು. ನಮ್ಮ ಪಕ್ಷನೂ ಇವತ್ತಿನವರೆಗೂ ಇನ್ನೂ ನಾವು ಹೆಚ್ಚಿನ ಒಂದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಿದ್ದೀವಿ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ಗಾಂಧಿ ಪರಿವಾರ, ನೆಹರೂಜಿಯವರು ಇರ್ಬೋದು, ಇಂದಿರಾಜಿಯವರು ಇರ್ಬೋದು, ಇವತ್ತು ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವರೆಲ್ಲರೂ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಇವತ್ತು ಮತ್ತೆ ನಾವು ಚುನಾವಣೆ ಒಂದು ಇದರಲ್ಲಿದ್ದೀವಿ. ಇವತ್ತು ಅವರೆಲ್ಲರೂ ಏನು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ಜಿ, ಸೋನಿಯಾಜಿಯವರು ಮತ್ತು ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ಜಿಯವರು ಮತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಈಗ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲ ಇದ್ದೀವಿ. ಎಲ್ಲರ ಆಶಾದಾಯಕರಾಗಿದ್ದೇವೆ. ಈ ಚುನಾವಣೆಯಲ್ಲಿ ಹೆಚ್ಚಿನ ಕನಿಷ್ಠ 18ರಿಂದ 20 ಸೀಟ್ಗಳು ಗೆಲ್ತೀವಿ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗೆ ಇದೆ. ಇವರ ನೇತೃತ್ವದಲ್ಲಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿ ಏನು ರಾಜೀವ್ ಗಾಂಧಿಯವರ ಕನಸಿದೆ, ಇವತ್ತು ಇಡೀ ಜಗತ್ತಿನಲ್ಲೇ ಬಲಿಷ್ಠವಾದಂಥ ರಾಷ್ಟ್ರ ಆಗಬೇಕು. ನಮ್ಮ ಯುವಕರು ಇವತ್ತೇನು ಜಗತ್ತಿನಲ್ಲಿ ನಮ್ಮ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವತ್ತು ಕೌಶಲ್ಯ ಪಡೆದಂಥವ್ರು ಇರ್ಬೋದು, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಈ ದೇಶದ ಕೀರ್ತಿ ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ, ರಾಜೀವ್ ಗಾಂಧಿಯವರಿಗೆ, ಗಾಂಧಿ ಪರಿವಾರಕ್ಕೆ, ನಮ್ಮೆಲ್ಲ ಹಿರಿಯ ನಾಯಕರಿಗೆ ಸಲ್ತದೆ. ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಮುಂಬರುವಂಥ ದಿನಮಾನಗಳಲ್ಲಿಯೂ ನಮ್ಮ ಕಾರ್ಯಕ್ರಮಗಳೆಲ್ಲವನ್ನೂ ಅನುಷ್ಠಾನ ಮಾಡಿ ಇವತ್ತು ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿಸಿ ನಾವು ಮುಂದೇನೂ ಭಾರತೀಯ ಜನತಾ ಪಕ್ಷ ಏನಿವತ್ತು ಕೋಮುವಾದಿ ಪಕ್ಷ ಇದೆ, ಇವತ್ತು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರಿಗೆ ಭರವಸೆ ಇದೆ. ಇವತ್ತು ಬರುವಂಥ ಈ ಚುನಾವಣೆಯಲ್ಲಿ ಮತ್ತು ಇಂಡಿಯಾ ಒಕ್ಕೂಟದ ಒಂದು ಸರ್ಕಾರ ಇಲ್ಲಿ ಬಹುಮತ ಗಳಿಸ್ತದೆ. ಇಂಡಿಯಾ ಒಕ್ಕೂಟದ ಸರ್ಕಾರ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಕೇಂದ್ರದಲ್ಲೂ ಅಧಿಕಾರದ ಚುಕ್ಕಾಣಿ ಹಿಡಿತದೆ. ಅದಕ್ಕೆ ಕರ್ನಾಟಕನೇ ಭದ್ರವಾದಂಥ ಒಂದು ಬುನಾದಿ ಕೊಟ್ಟಿದೆ. ಕರ್ನಾಟಕದಿಂದಲೇ ಒಂದು ಪರಿವರ್ತನೆ ಸಾಧ್ಯ ಆಗಿದೆ. ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು, ನಮ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರುಗಳು ತಾವೆಲ್ಲರೂ ಶ್ರಮ ಪಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಸ್ಮರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣ ಸಾಹೇಬರು ಮಾತನಾಡಬೇಕು. ಭಾರತದ ಪ್ರಧಾನಮಂತ್ರಿಗಳಾಗಿ ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂಥ ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಸಂಘಟನಾ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ, ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರ, ಚೀಫ್ ವಿಧಾನ ಪರಿಷತ್ತಿನ ಸಂಸದರಾದಂಥ ಸಲೀಂ ಅಹಮದ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಯಾವತ್ತೂ ಕಾಂಗ್ರೆಸ್ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಈಶ್ವರ್ ಖಂಡ್ರೆ ಅವರು ಬಹಳ ಉತ್ತಮವಾಗಿ ಮಾತನಾಡಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಪ್ರಥಮ ಬಾರಿಗೆ ಅವರು AICCಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕಕ್ಕೆ ಪ್ರವೇಶ ಮಾಡಿದಾಗ ನಾವು ಮತ್ತು ಡಿ ಕೆ ಶಿವಕುಮಾರ್ ಅವರ ತಂಡ ಅವರಿಗೆ ಅತ್ಯುತ್ತಮವಾದಂಥ ಸ್ವಾಗತವನ್ನು ಕೋರಿ ಅವರನ್ನು ಸ್ವಾಗತಿಸಿ ರಾಜ್ಯಕ್ಕೆ ನಾವು ಪರಿಚಯ ಮಾಡೋದಕ್ಕೆ ಪ್ರಥಮವಾಗಿ ಕೆಲಸ ಮಾಡಿದಂಥ ತಂಡದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೂ ಕೂಡ ಸಂತೋಷವಾಗುತ್ತೆ. ಅದೇ ರೀತಿ ಇವತ್ತು ಈ ರಾಷ್ಟ್ರದಲ್ಲಿ 21ನೇ ಶತಮಾನಕ್ಕೆ ತಗೊಂಡು ಹೋಗಬೇಕು ಅನ್ನೋ ಚಿಂತನೆಯನ್ನು ಮಾಡುವ ಮೂಲಕ ಅವ್ರು ಕೊಟ್ಟಂಥ ಕೊಡುಗೆ, ಈಗಾಗಲೇ ಅವ್ರು ಹೇಳಿದಾಗೆ ಈ ಮೊಬೈಲ್ ಒಂದೇ ಅಲ್ಲ, ಬದಲಾವಣೆಯ ಪರಿವರ್ತನೆಯ ಕಾಲ ಅದು. ಯಾಕೆ ಅಂತ ಹೇಳಿದ್ರೆ
ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ರಾಷ್ಟ್ರದಲ್ಲಿ ಮೂರೇ ವೆಹಿಕಲ್ಲು, ಒಂದು ಬಿಸ್ನೆಸ್ ಜೀಪು, ಒಂದು ಅಂಬಾಸಡರ್ ಕಾರು, ಮತ್ತೊಂದು ಫಿಯಟ್. ಇವತ್ತು ನೋಡ್ತಾ ಇದ್ದೇವೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಾರುಗಳು ನಮ್ಮಲ್ಲಿ ಇವೆ ಇರ್ತಕ್ಕಂಥ ಹಿರಿಮೆ. ಯಾಕೆ ಅಂತ ಹೇಳಿದ್ರೆ ಇದು ಪರಿವರ್ತನೆ ಯುಗದಲ್ಲಿ ಅವರು ಮಾಡಿದಂಥ ಒಂದೊಂದು ಕಾರ್ಯ ಕೂಡ ನಮಗೆಲ್ಲರೂ ಕೂಡ ರಾಷ್ಟ್ರದ ಅಭಿವೃದ್ಧಿಗೆ ಚಿಂತನೆ ಇದ್ದಂಥವರು. ಜೊತೆಗೆ ರಾಜ್ಯಸಭೆ ಅನ್ನೋದನ್ನು ರಾಜೀವ್ ಸಭೆ ಅನ್ನೋ ರೀತಿಯಲ್ಲಿ ಯುವಕರಿಗೆ ಆದ್ಯತೆ ಕೊಟ್ಟು ಅತಿ ಹೆಚ್ಚು ಯುವ ಜನಾಂಗವನ್ನು ರಾಜ್ಯಸಭೆಗೆ ತಂದಂಥ ಕೀರ್ತಿ ಕೂಡ ರಾಜೀವ್ ಗಾಂಧಿ ಅವರು. ಇವನ್ನೆಲ್ಲ ನೆನೆಸ್ಕೊಂಡಾಗ ಅವರೊಂದು ಅಮೇರಿಕಾದಲ್ಲಿ ಕೊಟ್ಟಂಥ ಅವರ ಒಂದು ಸಂದರ್ಶನ ಇಡೀ ಪ್ರಪಂಚಕ್ಕೆ ಮಾದರಿ. ಇವತ್ತು ಮೋದಿಯವರು ಪ್ರಸ್ತುತ ಮುಂದೆ ಹೋಗೋದೇ ಇಲ್ಲ, ಯಾವುದೇ ಒಂದು ವಿಶೇಷತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಹತ್ರ ಇರಬೇಕು ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ರಾಷ್ಟ್ರಕ್ಕೆ ಏನು ಮಾಡ್ತೇವೆ ಅನ್ನೋದನ್ನು ಹೇಳದೆ ಹೋದರೆ, ಏನು ಮಾಡಿದ್ದೇವೆ ಅನ್ನೋದು ಹೇಳದೆ ಹೋದರೆ ಅವರು ರಾಷ್ಟ್ರ ನಾಯಕ ಆಗೋದಕ್ಕೆ ಲಾಯಕ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ, ಅವನ್ನೆಲ್ಲರೂ ಕೂಡ ಒಂದು ಅಂಥ ಸಮಯದಲ್ಲಿ ಈ ಚುನಾವಣಾ ಒಂದು ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಹಿಳೆಯರ ಸಬಲೀಕರಣಕ್ಕೆ 33% ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ 73 ಮತ್ತು 74ನೇ ಆ ತಿದ್ದುಪಡಿ ನಮ್ಮ ರಾಷ್ಟ್ರದ ರಾಜಕೀಯ ಬದಲಾವಣೆಗೆ ಅವಕಾಶ ಆಯಿತು. ಅವರೊಂದು ಮಾತು ಹೇಳಿದೆ, ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ರೆ ಜನಕ್ಕೆ ತಲುಪುವಂಥದ್ದು ಬರೀ 35 ಪೈಸಾ ಅನ್ನೋದನ್ನು ಮಾತಾಡಿದ್ರು. ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು 3 ಟೈಪ್ ಸಿಸ್ಟಮ್ ಚುನಾವಣೆ ಅಂದರೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ರಾಜ್ಯದ ಚುನಾವಣೆಗೆ ಅವಕಾಶ ಕೊಟ್ಟವರು ಮಾನ್ಯ ರಾಜೀವ್ ಗಾಂಧಿ ಅವರು. ಅದು ಕೂಡ ಸಂತೋಷ. ನಾನು ಒಬ್ಬ ಮುನ್ಸಿಪಲ್ ಅಧ್ಯಕ್ಷರಾಗಿ ಮತ್ತು ಮಾನ್ಯ DK ಶಿವಕುಮಾರ್ ಅವರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ನಾವು ಕೂಡ ಭಾಗಿಯಾಗಿದ್ವಿ. ರಾಜೀವ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಅದರ ಬಗ್ಗೆ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಅನೇಕ ಜನ ಕರ್ನಾಟಕದ ಯುವ ಜನತೆಯವರು ಭಾಗಿಯಾಗಿ ಅದಕ್ಕೆ ಸಹಕಾರವನ್ನು ಕೊಟ್ಟ ಕೀರ್ತಿ ಈ ಕರ್ನಾಟಕದ ಯುವ ಜನತೆಗೂ ಕೂಡ ಸೇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಅನೇಕ ವಿಷಯಗಳಲ್ಲಿ ಈ ದೇಶವನ್ನು 21ನೇ ಶತಮಾನಕ್ಕೆ ತಗೊಂಡಂಥ ರೀತಿಯಲ್ಲಿ ದುಡಿದಂಥ ಮಹಾನ್ ನಾಯಕ, ಕೊನೆಗೆ ದುರಂತ ಅಂದರೆ LTTE ಒಂದು ದುಷ್ಕೃತ್ಯದಿಂದಾಗಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಈ ರಾಷ್ಟ್ರಕ್ಕೆ ಯಾರು ತ್ಯಾಗ ಮಾಡಿದ ಇದರಿಂದ ಬಂದ ಕುಟುಂಬದಿಂದ ಬಂದಂಥವರು ಇವತ್ತಿನ BJPಯ ನಾಯಕರು ಈ ಒಂದು ಸ್ವತಂತ್ರ ಹೋರಾಟದಲ್ಲೂ ಇಲ್ಲ, ಜೊತೆಗೆ ಈ ರೀತಿಯ ಯಾವುದೇ ಅವರ ಒಂದು ಕೊಡುಗೆನೂ ಕೂಡ ಇಲ್ಲ, ಯಾವ ತ್ಯಾಗನೂ ಕೂಡ ಮಾಡಿಲ್ಲ. ಆದರೆ ಬರೀ ಮಾತಿನಲ್ಲೇ ಅವರ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಇದು ಭಾಳ ದಿವಸ ನಡೆಯಲ್ಲ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಹೇಳಿದ ರೀತಿಯಲ್ಲಿ ಇವತ್ತು ಕರ್ನಾಟಕದ ಜನ ಕಾಂಗ್ರೆಸ್ಸಿನ ಪರವಾಗಿ ಈ ಜೋಡಿಸಿನ ಸರ್ಕಾರ ಮಾನ್ಯ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಜೋಡಿ ಇವತ್ತು ಅತ್ಯುತ್ತಮವಾಗಿ ಜನ ಸಂಘಟನೆ ಮಾಡಿ, ಪಕ್ಷ ಸಂಘಟನೆ ಮಾಡಿ, ಉತ್ತಮ ಆಡಳಿತ ಕೊಟ್ಟು ಇವತ್ತು ಸಂತೋಷದ ದಿನ. ನಾವು ಚುನಾವಣಾ ಕಾರ್ಯ ಇದ್ದಿದ್ದರಿಂದ ನಾವು 1 ವರ್ಷದ ಆ ಒಂದು ಕಾರ್ಯಕ್ರಮ ಮಾಡಿಲ್ಲ. ಆದರೂ ನನಗೆ 1 ವರ್ಷವನ್ನು ಪೂರೈಸಿದ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಈ ಸಂಪುಟಕ್ಕೆ ನಾವೆಲ್ಲ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಿ, ಇಡೀ ಭಾರತದಲ್ಲೇ ಇವತ್ತು ಅತ್ಯುತ್ತಮ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಈ ಗ್ಯಾರಂಟಿ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಮೋದಿ ಗ್ಯಾರಂಟಿಯನ್ನು ಸುಳ್ಳಿನ ಗ್ಯಾರಂಟಿಗೂ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನೆನ್ನೆ ಕೂಡ ಅವರು ಮಾತು ಹೇಳಿದ್ದಾರೆ, ಇದು ಮೋದಿ ಗ್ಯಾರಂಟಿ. ಅದು ಮೋದಿ ಗ್ಯಾರಂಟಿಯಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ, ಅದಕ್ಕೆ ಸರಿಯಾದಂಥ ಕಾರ್ಯಕ್ರಮಗಳು ಇಲ್ಲ, ಮಾತ್ರ ಮೋದಿ ಗ್ಯಾರಂಟಿ ಆಗಿದೆ. ಆದರೆ ನಾವು ಇವತ್ತು 44 ಕೋಟಿ ರೂಪಾಯಿಗಳನ್ನು 44,000 ಕೋಟಿ ರೂಪಾಯಿಗಳನ್ನು ಜನಸಾಮಾನ್ಯರಿಗೆ ಹಂಚುವ ಮೂಲಕ ಜನರಿಗೆ ಹಣದ ವಹಿವಾಟು ನಡೆದು ರಾಜ್ಯದ ಅಭಿವೃದ್ಧಿಗೆ ಮತ್ತು ಯುವಕರಿಗೆ, ಯುವತಿಯರಿಗೆ ಅವಕಾಶ ಸಿಗುವಂಥ ಕೆಲಸವನ್ನು ಮಾಡಿ ಈ ರಾಷ್ಟ್ರದಲ್ಲೇ ಅತ್ಯುತ್ತಮ ಸರ್ಕಾರ ಅಂತಕ್ಕಂಥದ್ದು ಹೆಸರನ್ನು ಪಡೆದಂಥ ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಿ, ರಾಜೀವ್ ಗಾಂಧಿಯವರ ಈ ಪುಣ್ಯ ಸ್ಮರಣೆಯಲ್ಲಿ ನಾವು ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ
ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್ಕಾರದ ಮುಖ್ಯ ಸಚೇತಕರು ಮತ್ತು ಶಾಸಕರಾದಂತಹ ಸನ್ಮಾನ್ಯ ಸಲೀಂ ಅಹಮದ್ ಅವರು ಮಾತನಾಡಬೇಕು ಅಂತ ಮನವಿ ಮಾಡ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷರು, ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಜಗತಿ ಶಿಕ್ಷಕರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಇರುವಂತಹ ಕೆಪಿಸಿ ಪದಾಧಿಕಾರಿಗಳೇ, ಮುಸ್ಲಿಮರ ಅಧ್ಯಕ್ಷರ ಪದಾಧಿಕಾರಿಗಳೇ, ಎಲ್ಲ ಹಿರಿಯ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರು, ರಾಜೀವ್ ಗಾಂಧಿಯವರು ಅಪರೂಪದ ಅದ್ಭುತ ರಾಜಕಾರಣಿ. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಅಧಿಕಾರದ ಚುಕ್ಕಾಣಿ ಹಿಡಿದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಧೀಮಂತ ನಾಯಕ. ಈಗಾಗಲೇ ರೇವಣ್ಣವರು ಈಶ್ವರಕಂದ್ರ ಕೂಡ ಹೇಳಿದರು, ಈ ದೇಶದಲ್ಲಿ ಸಂಪರ್ಕ ಕ್ರಾಂತಿ ಮಾಡಿದ್ರು ಸನ್ಮಾನ್ಯ ರಾಜೀವ್ ಗಾಂಧಿ. ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದೆಲ್ಲ ರಾಜೀವ್ ಗಾಂಧಿ ಇರ್ಬೋದು. ಇವತ್ತು ಹಳ್ಳಿಯಿಂದ ಅಮೆರಿಕಕ್ಕೆ ಮಾತಾಡ್ಬೋದು, ಇಂಗ್ಲೆಂಡ್ ಮಾತಾಡ್ಬೋದು, ಯಾವುದೂ ಕೂಡ ಕೂಡಲೇ ಇಡೀ ಪ್ರಪಂಚಕ್ಕೆ ಯಾವ ಭಾಗ ಕೊಟ್ಟಿರುವಂತಹ ಯಾವ ಕೀರ್ತಿ ಬಂದರೆ ಅದು ರಾಜೀವ್ ಗಾಂಧಿ. ಅದೇ ರೀತಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಡುವಂತಹ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿ. ಈ ರಾಷ್ಟ್ರ ಒಂದು 21 ಶತಮಾನದಲ್ಲಿ ತಗೊಳ್ಳುವಂಥ ಕನಸನ್ನು ಕಂಡಿದೆ. ಅವರ ಕಾಲದಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ರು. ಇವತ್ತು ದೇಶದಲ್ಲಿ 50ಕ್ಕಿಂತ ಹೆಚ್ಚು ಮುಖಂಡರು ರಾಜೀವ್ ಗಾಂಧಿ ಕೊಟ್ಟಂಥ ನಾಯಕತ್ವದಲ್ಲಿ ಇವತ್ತು ಎಂಪಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, MLA ಅಧಿಕಾರದಲ್ಲಿದ್ದಾರೆ. ಅವರ ಚಿಂತನೆ ಇತ್ತು, ರಾಷ್ಟ್ರ ಏನಾದ್ರು ಬೆಳಿಬೇಕಾದ್ರೆ, ಉಳಿಬೇಕಾದ್ರೆ ಯುವಕರ ಪಾತ್ರ ಬಹಳಷ್ಟು ಮುಖ್ಯ. ಅದರಲ್ಲಿ ಇವರು ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಈ ದೇಶದ ಐಕ್ಯತೆಗೆ ನಮ್ಮ ಪ್ರಾಣ ಅರ್ಪಣೆ ಮಾಡುವಂಥ ಶ್ರೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿ. ಬಹಳ ಸಣ್ಣ ವಯಸ್ಸಲ್ಲಿ ಅವರಿಗೆ ಕೆಲಸ ಮಾಡುವ ಅವಕಾಶ ಕೂಡ ಸಿಕ್ತು. ಅದ್ಭುತ ರಾಜಕಾರಣಿ. ವಿಶೇಷವಾಗಿ ಯುವಕರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಡೆಲ್ಲಿ ಅವ್ರ ಜೊತೆ ಮೀಟಿಂಗ್ ಮಾಡುವಾಗ ನಾವೆಲ್ಲ ಅವ್ರ ಜೊತೆ ಜಗಳ ಮಾಡ್ತಾ ಇದ್ವಿ. ರಾಜೀವ್ ಗಾಂಧಿ ನಮ್ಗೆ ಇದು ಮಾಡಬೇಕು, ಅದು ಮಾಡಬೇಕು, ಇದು ಕೊಡ್ಬೇಕಂತ. ಯಾವತ್ತೂ ಕೂಡ ಕೋಪ ಮಾಡದೆ ಬಹಳ ಪ್ರೀತಿ ಅನ್ಯೋನ್ಯದಿಂದ ಅವರು ನಮಗೆ ಮಾತಾಡ್ತಾರೆ. ನಿಜವಾಗ್ಲೂ ಅವರು ಯಾವತ್ತು ಅವರ ನಾವು ಕಳ್ಕೊಂಡ್ವಿ, ನಿಜವಾಗ್ಲೂ ಅವತ್ತು ಯುವಕರಿಗೆ ದೊಡ್ಡ ಒಂದು ಪೆಟ್ಟಾಯಿತು. ಯುವ ನಾಯಕತ್ವಕ್ಕೆ ದೊಡ್ಡ ಒಂದು ಶಕ್ತಿ ಬಂದೋಯಿತು ಅಂತ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿ ಅವರ ನಿಜವಾಗ್ಲೂ ಅಗಲಿಕೆಯಿಂದ ಯುವಕರಿಗೆ ದೊಡ್ಡ ಶಕ್ತಿ ಕಡಿಮೆ ಆಯಿತು. ಇಡೀ ಪ್ರಪಂಚ ರಾಜೀವ್ ಗಾಂಧಿ ನಾಯಕತ್ವ ಒಪ್ಕೊಂಡಿದ್ರು. ಒಂದು ಹೊಸ ಬದಲಾವಣೆ ತರುವಂತಹ ನಾಯಕರು ಸನ್ಮಾನ್ಯ ರಾಜೀವ್ ಗಾಂಧಿ. ಆದಮೇಲೆ ಇವತ್ತು ನಾವು ಕಲ್ತ್ಕೊಂಡಿದ್ದೀವಿ. ಸಾಕಷ್ಟು ವಿಚಾರಗಳಿದ್ದು ಕೂಡ ಡಿ ಕೆ ಶಿವಕುಮಾರ್ ಹೊರ ವಿಚಾರ ಹೇಳ್ತಾರೆ. ಅವರ ಆದರ್ಶಗಳ ಮೇಲೆ, ಅವರ ಚಿಂತನೆಗಳ ಮೇಲೆ ಅವರು ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ 10 ತಿಂಗಳಲ್ಲಿ ಏನೋ ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮಾಡ್ತೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ತಂದಿದ್ದೀವಿ. ಈಗಾಗಲೇ ಲೋಕಸಭಾ ಚುನಾವಣೆ ಆಗಿದೆ. ಒಳ್ಳೆಯ ಸೀಟ್ಗಳನ್ನ ಬರ್ತಂಥ ವಿಶ್ವಾಸ ಕೂಡ ನಮಗಿದೆ. ಅದೇ ರೀತಿ ಇವತ್ತು ದೇಶದಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. 10 ವರ್ಷ ಏನು ನರೇಂದ್ರ ಮೋದಿ ಸುಳ್ಳು ಹೇಳ್ಕೊಂಡು ಬಂದರು, ಜನ ಇವತ್ತು ಅರ್ಥ ಮಾಡ್ಕೊಳ್ತಾರೆ. ಇಂದಿರಾ ಮೈತ್ರಿಕೂಟ ಕೇಂದ್ರ ಅಧಿಕಾರಿ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಬರುವ ಏನು ಕಾರ್ಪೊರೇಟ್ ಚುನಾವಣೆ ಇತ್ತು, ಜಿಲ್ಲಾ ಪಂಚಾಯತ್ ಚುನಾವಣೆ ಇತ್ತು, ಎಲ್ಲ ಚುನಾವಣೆಗಳನ್ನು ಸಜ್ಜಾಗಬೇಕು. ನಮ್ಮ ಧೈರ್ಯ, ನಮ್ಮ ವಿಶ್ವಾಸ, ನಮ್ಮ ಕಾರ್ಯಕ್ರಮ, ನಮ್ಮ ವಿಶ್ವಾಸ, ನಮ್ಮ ಗ್ಯಾರಂಟಿಗಳು. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಗ್ಯಾರಂಟಿಗಳು ಶ್ರೀರಕ್ಷ ಆಗಿದೆ ಅಂತ ಮಾತನ್ನು ಹೇಳ್ತಾ ನಾವೆಲ್ಲ ರಾಜೀವ್ ಗಾಂಧಿ ಅವ್ರನ್ನ ನೆನೆಸ್ಕೋಬೇಕಾಗಿದೆ. ವಿಶೇಷವಾಗಿ ಯುವಕರು ಇವತ್ತೇನಾದ್ರು ಮತ ಅಧಿಕಾರ ಕೊಟ್ಟಂತ ರಾಜೀವ್ ಗಾಂಧಿ ಅವರು ಅರ್ಥ ಮಾಡ್ತಾರೆ. ನಿಮಗೆ ದೊಡ್ಡ ಶಕ್ತಿ ಸಿಕ್ಕಿದೆ. 15 ವರ್ಷ ಯುವಕರಿಗೆ MP ಎಲೆಕ್ಟ್ ಮಾಡ್ಬೋದು, MLA, ಜಿಲ್ಲಾ ಪಂಚಾಯತ್, ಎಲ್ಲ ಕಡೆ ಎಲೆಕ್ಟ್ ಮಾಡಿ ನಿಮ್ಮ ನಾಯಕತ್ವವನ್ನು ಬಿಡಿಸುವಂಥ ದೊಡ್ಡ ಶಕ್ತಿ ಸನ್ಮಾನ್ಯ ರಾಜೀವ್ ಗಾಂಧಿ ಕೊಟ್ಟು ಹಿನ್ನೆಲೆಯಲ್ಲಿ ಅವರನ್ನು ಸ್ಮರಿಸಿಕೊಂಡು ಅವರ ಆದೇಶಗಳ ಮೇಲೆ, ಅವರ ಚಿಂತನೆಗಳನ್ನು ನಾವು ಕೆಲಸ ಮಾಡಬೇಕಂತ ಮಾತನ್ನು ಹೇಳಿ ಅದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾಜಿ ಸಚಿವರು, ಮಾಜಿ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಶ್ರೀಮತಿ ರಾಣಿ ಸತ್ಯೇಶ್ವರ ನಿಮಿಷ ಮಾತನಾಡಬೇಕು ಅಂತ ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಾಗೂ ಪಕ್ಷದ ಅಧ್ಯಕ್ಷರಾದಂಥ ಗೌರವಾನ್ವಿತ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪಕ್ಷದ
ವರಿಷ್ಠರು ಹಾಗೂ ಸೇವಾದವರಿಗೂ ಆಗಿರುವವರಿಗೂ ನಾನು ಭಾವಿಸುತ್ತಾ ಈ ದಿನ ರಾಜೀವ್ ಗಾಂಧಿಯವರನ್ನು ನಾವು ಸ್ಮರಣೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮಾಡಿದಂಥ ಅನೇಕ ಕಾರ್ಯಕ್ರಮಗಳನ್ನು ಸ್ಮರಣೆಯನ್ನು ಮಾಡ್ತೇವೆ. ಅದು ಬಹಳ ಮುಖ್ಯ. ಯಾಕೆಂದರೆ ಅವರು ಏನು ಮಾಡಿದ್ರು, ಹೇಗಿದ್ರು ಅನ್ನೋದು ಯುವಕರಿಗೆ ಆದರ್ಶ ಆಗಿದೆ. ಅವರು ಒತ್ತು ಕೊಟ್ಟಂಥ ಪಂಚಾಯತ್ ರಾಜ್ ಇಲ್ಲಿ ಯುವಕರಿಗೆ ಒಂದು ರಾಜಕೀಯವಾಗಿ ಧ್ವನಿಯನ್ನು ಕೊಟ್ಟಂಥದ್ದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಅದರ ಬೆಳವಣಿಗೆಗೆ ಒತ್ತು ಕೊಟ್ಟಂಥ ವಿಚಾರಗಳಿರ್ಬೋದು. ಹಾಗೂ ಸಾರ್ಕ್ ಸಂಸ್ಥೆಯ ಒಂದು ನೇತಾರರಾಗಿ ಮತ್ತು ಅಲಿಪ್ತ ರಾಷ್ಟ್ರಗಳನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಶಕ್ತಿಯಾಗಿ ಅವರು ಇಡೀ ವಿಶ್ವವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಒಂದು ಚಿಕ್ಕ ವಯಸ್ಸಿನಲ್ಲಿ ಮಾಡಿದರು. ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ರಾಷ್ಟ್ರದ 7ನೇ ಪ್ರಧಾನಿಯಾಗಿ ಒಬ್ಬ ಯುವ ನೇತಾರರಾಗಿ 6ನೇ ಪ್ರಧಾನಮಂತ್ರಿಗಳಾಗಿ ಅವರು ಅಧಿಕಾರ ವಹಿಸಿಕೊಂಡದ್ದು ನಿಜಕ್ಕೂ ಯುವಕರಿಗೆ ಒಂದು ಚೈತನ್ಯ ಅಂತ ನಾನು ಅದು ಭಾವಿಸ್ತೇನೆ. ಅದರಲ್ಲೂ ಇವತ್ತು ಹೇಳಿದ ಹಾಗೆ ನಮ್ಮ ಮೊಬೈಲ್ ಏನಿದೆ, ಇಡೀ ವಿಶ್ವದಲ್ಲಿ ನಾವು ಸಂಪರ್ಕವನ್ನು ಹೊಂದಬಹುದಾದಂಥ ಒಂದು ತಾಂತ್ರಿಕ ಜ್ಞಾನವನ್ನು ಭಾರತಕ್ಕೆ ತಂದು ಭಾರತದ ಪ್ರಗತಿಗೆ ಒಂದು ಚಾಲನೆಯನ್ನು ಕೊಟ್ಟಂಥವರು ರಾಜೀವ್ ಗಾಂಧಿಯವರು. ಅದರಲ್ಲೂ ಹೆಚ್ಚು ವಿಶೇಷವಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಧರ್ಮ ಅಂದರೆ ಏನು, ಧರ್ಮಕ್ಕೆ ಆ ಜಾತಿಯನ್ನು ಬೆಳೆಸತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ವಿರೋಧ ಮಾಡಿ ಎಲ್ಲ ಧರ್ಮಗಳು ಒಳ್ಳೆಯದನ್ನು ದೇಶಕ್ಕೆ ಕೊಡ್ತವೆ, ಸಮಾಜಕ್ಕೆ ಕೊಡ್ತದೆ ಅನ್ನುವಂಥ ಸಂದೇಶವನ್ನು ಕೊಟ್ಟಂಥವರು ರಾಜೀವ್ ಗಾಂಧಿಯವರು. ಯಾವ ದೇಶ ಮಹಿಳೆಯರಿಗೆ ಮತ್ತು ಯುವಕರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತದೋ ಅಂಥ ದೇಶ ಪ್ರಗತಿಯಂತ ಸಾಗ್ತದೆ ಅನ್ನುವಂಥ ವಿಚಾರಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ನಮ್ಮ ಪಕ್ಷ ಏನು ರಾಜ್ಯದಲ್ಲಿ 5 ಗ್ಯಾರಂಟಿಗಳಿಗೆ ಚಾಲನೆ ಕೊಟ್ಟಂತ ಜೋಡೆತ್ತು ಅಂತ ಹೇಳಿದರು ರೇವಣ್ಣವರು. ನಮ್ಮ ಹಿಂದೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯು ಜೋಡೆತ್ತಾಗಿತ್ತು ಅನ್ನೋದನ್ನು ನೆನಪು ಮಾಡ್ಕೋತಾ ಆ ಜೋಡೆತ್ತುಗಳು ಮಾನ್ಯ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಅಂಥ ಜೋಡೆತ್ತುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಕಾರ್ಯಕರ್ತರು ಎಲ್ಲರೂ. ಇದು ನಮಗೆ ನಾವು ಕೊಡುವಂತಹ ಒಂದು ರಾಜೀವ್ ಗಾಂಧಿ ಅವರಿಗೆ ನಾವು ಕೊಡುವಂತಹ ಗೌರವ ಅಂತ ನಾನಾದರೂ ಭಾವಿಸ್ತಾ ಬಹಳಷ್ಟು ಮಾತಾಡೋರಿದ್ದಾರೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಬಂದಿರತಕ್ಕಂಥ ಎಲ್ಲ ಪಕ್ಷದವರಿಗೂ ನಾನು ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ಸನ್ಮಾನ್ಯ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ, ಹಾಗೆ ಈ ವೇದಿಕೆ ಮೇಲಿರುವಂಥ ಖಂಡ್ರೆ ಸಾಹೇಬ್ರೆ, ಸಲೀಂ ಅಹಮದ್ ಅವರೇ, ರೇವಣ್ಣ ಅವರೇ, ರಾಣಿ ಸತೀಶ್ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ನಿನ್ನೆಗೆ ನಮ್ಮ ಸರ್ಕಾರ 1 ವರ್ಷನ ಪೂರೈಸಿದೆ. ಅದ್ರ ಜೊತೆಗೆ ಇವತ್ತು ನಾವು ರಾಜೀವ್ ಗಾಂಧಿಯವರ ಒಂದು ಪುಣ್ಯತಿಥಿಯ ಸ್ಮರಣೆನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ರಾಜೀವ್ ಗಾಂಧಿಯವರು ತನ್ನ ಒಂದು ನಾಯಕತ್ವಕ್ಕೆ ಒಂದು ಅತಿಯಾದಂಥ ಮೆರಗು ಕೊಟ್ಟಂಥ ಆ ಸ್ಥಾನಕ್ಕೆ ಎಷ್ಟು ಮೆರಗನ್ನು ಕೊಟ್ಟಿದ್ರು ಅಂತ ಅಂದರೆ, ಈ ಥರ ಒಂದು ಆ ಪ್ರಧಾನಿ ಸ್ಥಾನಕ್ಕೆ ತುಂಬ ಸೂಕ್ತವಾದಂಥ ವ್ಯಕ್ತಿ ಅನ್ನುವಂಥ ಇಡೀ ಪ್ರಪಂಚದಲ್ಲಿ ಜನ ಮಾತಾಡೋ ರೀತಿಯಲ್ಲಿ ಆ ಪ್ರಧಾನಿ ಸ್ಥಾನಕ್ಕೇ ಮೆರಗು ಕೊಟ್ಟಂಥ ನಾಯಕ ಅಂತ ಅಂದರೆ ಅದು ರಾಜೀವ್ ಗಾಂಧಿ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಅವ್ರಿಗೆ ಆ ನಾಯಕತ್ವದ ಗುಣ, ಅವ್ರಿಗೆ ಹೇಗೆ ಮಾತಾಡಬೇಕು, ಹೇಗೆ ವಿರೋಧ ಪಕ್ಷದವ್ರ ಜೊತೆ ನಡ್ಕೋಬೇಕು, ಅಥವಾ ವಿರೋಧ ಪಕ್ಷದಲ್ಲಿದ್ದರೆ ಆಡಳಿತ ಪಕ್ಷದವ್ರ ಜೊತೆ ನಡ್ಕೋಬೇಕು ಅನ್ನೋದು ಅವ್ರಿಗೆ ತುಂಬ ಒಂದು ಆ ಸಂಸ್ಕೃತಿ, ಆ ಫ್ಯಾಮಿಲಿಯ ಒಂದು ಸಂಸ್ಕೃತಿ ಏನಿತ್ತು ಅದು ಅವ್ರಿಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಅದರಿಂದ ಅವ್ರನ್ನ ತುಂಬ ಗೌರವಾನ್ವಿತವಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕಾಣ್ತಾ ಇದ್ರು. ಇವತ್ತೇನಾದರೂ IT ಉದ್ಯಮದಲ್ಲಿ ಇಡೀ ಪ್ರಪಂಚದಲ್ಲಿ ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಉದ್ಯೋಗನ ಆರಿಸುವಂಥ ಪರಿಸ್ಥಿತಿಗೆ ಅಡಿಪಾಯ ಹಾಕ್ತವ್ರು ಅಂತ ಅಂದರೆ ಅದು ರಾಜೀವ್ ಗಾಂಧಿಯವರು. ಅಂಥ ಒಂದು ವಿಷನರಿ ರಾಜಕಾರಣಿಯಾಗಿ ಇವತ್ತು ನಮ್ಮ ಪಕ್ಕದ ದೇಶದಲ್ಲಿ ಪೀಸ್ನ ಕಾಪಾಡಲಿಕ್ಕೋಸ್ಕರ ನಮ್ಮ ಒಂದು ಸೈನ್ಯನ ಅಲ್ಲಿ ಕಳಿಸಿ ಅವರು ಉಗ್ರಗಾಮಿಗಳು ಏನು ನಮ್ಮ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ರು ಒಂದು ಪಕ್ಕದ ದೇಶದ ಒಂದು ಪೀಸ್ಗೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಪೀಸ್ಗೆ ಅಂತ ಕೊರತೆ ಇರಲಿಲ್ಲ ಅವರು. ಆದರೆ ಇವತ್ತೊಂದು ದಿವಸ ನಮ್ಮ ದೇಶದಲ್ಲಿ ಅದೇ ಪೀಸು ಸಿಗ್ತಾನೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತೊಂದು ದಿವಸ. ಅಂತ ಒಂದು ನೆರೆಯ ದೇಶಗಳಲ್ಲೂ ಕೂಡ
ಒಂದು ಶಾಂತಿ ವಾತಾವರಣನ ನಿರ್ಮಾಣ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಅವರ ಕೋಪಕ್ಕೆ ಗುರಿಯಾದಂಥ ಒಂದು ಹತ್ಯೆ ರಾಜೀವ್ ಗಾಂಧಿಯವರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಮಾಧ್ಯಮದವರು ಕೂಡ ಇವತ್ತು ಇದ್ದೀರಾ. ಇವತ್ತು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ BJP ಇದೆ ಮತ್ತು JDS ಇದೆ. ಅವರ ಲೀಡರ್ಶಿಪ್ಗೆ ಯಾವ ರೀತಿಯಲ್ಲಿ ಅವರು ಘನತೆ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಒಂಥರ ಭಾಳ ಬೇಸರ ತರುವಂಥ ವಿಚಾರ. ಯಾಕೆ ಅಂತಂದರೆ, ಮಾಧ್ಯಮಗಳ ಮುಖಾಂತರ ಇವತ್ತು ವಿರೋಧ ಪಕ್ಷದ ಸ್ಥಾನ ಅಂತ ಅಂದರೆ, ಆಪೋಸಿಷನ್ ಪಾರ್ಟಿ ಸ್ಥಾನ ಅಂದರೆ ಎಂತೆಂಥವ್ರು ಕೂತಂಥ ಜಾಗಗಳು, ಎಂತೆಂಥ ದೊಡ್ಡ ರಾಜಕಾರಣಿಗಳು ಇದರಲ್ಲಿ ಕೂತಂಥ ಜಾಗಗಳು. ಅಲ್ಲಿ ಕೂತ್ಕೊಂಡಾಗ ಆ ಸ್ಥಾನಕ್ಕೆ ಮೆರುಗು ಕೊಡುವಂಥ ವ್ಯಕ್ತಿತ್ವ ಇರಬೇಕು ಅಲ್ಲಿ ಕೂತ್ಕೊಳ್ಳುವಂಥವ್ರು. ಆ ಸ್ಥಾನ ಅಲ್ಲ, ಸ್ಥಾನ ದೊಡ್ಡದಿದೆ, ಆ ಸ್ಥಾನಕ್ಕೆ ಮೆರುಗು ಕೊಡುವಂಥ ವ್ಯಕ್ತಿತ್ವ ಇರಬೇಕು. ಅಲ್ಲಿ ಕುತ್ಕೊಂಡ ಆದ್ಮೇಲಾದ್ರೂ ಕೂಡ ನಾವು ಸ್ವಲ್ಪ ಗಂಭೀರತೆಯಿಂದ ಸ್ವಲ್ಪ ಹೋಮ್ವರ್ಕ್ ಮಾಡಿ ಮಾತಾಡಬೇಕಾಗತ್ತೆ. ಒಂದು ಕೀಳು ದರ್ಜೆಯ ಭಾಷೆನ ಉಪಯೋಗಿಸೋದು ಆಪೋಸಿಷನ್ ಲೀಡರ್ಸ್ಗೆ ಶೋಭೆ ತರುವಂಥದ್ದಲ್ಲ. ಗೊತ್ತಿದೆ, ಯಾಕೆಂತಂದ್ರೆ ಈಗ ಚುನಾವಣೆಗಳೆಲ್ಲ ಮುಗಿದಿದೆ. ಈ ಚುನಾವಣೆಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಎಷ್ಟರ ಮಟ್ಟಿಗೆ ಅವರು ಪರ್ಫಾರ್ಮೆನ್ಸ್ ಮಾಡಿದ್ರು. 136 ಸೀಟು ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದಿದೆ. ಇವತ್ತು JDS ಆಗಲಿ BJP ಆಗಲಿ ಧೂಳಿಪಟ ಆಗೋಗಿದೆ ಕರ್ನಾಟಕದಲ್ಲಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಇದು ಲೋಕಸಭಾ ಚುನಾವಣೆಗಳು ನಡೆದಿರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು BJP ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅಷ್ಟು ಸೀಟ್ ಇವತ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಯಾಕೆ ಅಂತಂದ್ರೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕತ್ವ ಬಲಿಷ್ಠವಾದಂಥ ನಾಯಕತ್ವ. DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಮತ್ತೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಂತ ನಾಯಕತ್ವ ನಮ್ಮ ರಾಜ್ಯದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಅಂತ ನಾಯಕತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಇವರು ಏನೇ ಮಾತಾಡಿದ್ರು ಕೂಡ ಈ ನಾಯಕರು ಇರೋ ತನಕ ನಮ್ಮ ಪಕ್ಷದ ಯಾವುದೇ ಇದನ್ನ ಇವಕ್ಕೆಲ್ಲ ಅಳ್ಳಾಡ್ಸೋದಕ್ಕೆ ಅಥವಾ ಸರ್ಕಾರದ ಅಳ್ಳಾಡ್ಸೋದಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಕೆಲವು ಟೈಮ್ ನಾನು ನೋಡ್ಕೋತೀನಿ, ಅಶೋಕ್ ಅವರು ಮಾತಾಡೋದು ನೋಡಿದ್ರೆ ಇವ್ರಿಗಿಂತ CT ರವಿನ ಬೆಟ್ರೇನೋ ಅಂತ ಅನಿಸ್ತದೆ. ಯಾಕೆಂದ್ರೆ ಅವರು ಕೀಳ್ಮಟ್ಟದ ಭಾಷೆಗಳನ್ನ ಉಪಯೋಗಿಸ್ತಾರೆ, ಇವ್ರಿಗಿಂತ ಅವ್ರು ಬೆಟ್ರೇನೋ ಅಂತ ಅನಿಸ್ತದೆ. ಎಂತ ಒಂದು ವಿಪರ್ಯಾಸ ಇದು ಅಂತ ನನಗೆ ಅರ್ಥ ಆಗಲ್ಲ. ಯಾಕೆಂತಂದ್ರೆ ಇವತ್ತಿಬ್ರು JDS ಮತ್ತೆ BJP ಅಲೈನ್ಸ್ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಎಲ್ಲೂ ನಡಿಬಾರ್ದಂತ ಒಂದು ಅನಾಹುತ ನಡೆದಿದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು. ನಮಗೂ ಕೂಡ ಅದ್ರ ಬಗ್ಗೆ ನೋವಿದೆ. ನಾವೇನು ಅದನ್ನ ನಡೆದಿದ್ದು ಸರಿ ಅಂತ ಸಮರ್ಥಿಸ್ಕೋತಾ ಇಲ್ಲ. ಇವನ್ ದೇವೇಗೌಡರಂತ ದೇವೇಗೌಡರ ಫ್ಯಾಮಿಲಿಗೆ ಇರ್ಬೋದು, ದೇವೇಗೌಡರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರಿಗೆ ನೋವಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿದೆ. ಯಾರಿಗೂ ಅವ್ರಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಯಾವ ಫ್ಯಾಮಿಲಿನಲ್ಲೂ ಕೂಡ ಅಂತ ಒಂದು ದುರಂತ ನಡಿಬೇಕು ಅಂತ ಯೋಚನೆ ಮಾಡುವಂತ ಕ್ರೂರ ಮನಸ್ಸಿನವರು ಯಾವ ರಾಜಕಾರಣಿಗಳು ಅಲ್ಲ ಅಂತ ನನ್ನ ಅನಿಸಿಕೆ. ಆದ್ರೆ ಒಂದ್ ಸೈಡಲ್ಲಿ ಇದನ್ನ ರಾಜಕೀಯವಾಗಿ ತಗೊಂಡು ಕುಮಾರಸ್ವಾಮಿ ಅವರು ಆ ಕೇಸ್ನ ನೆಲ ಕಚ್ಚುವಂತ ಇದರಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. SIT ಒಂದು ತನಿಖೆ ನಡೀತಿದ್ರು ಕೂಡ ಇವರು ಮುಖ್ಯಮಂತ್ರಿಗಳಾಗಿದ್ರು 2 ಸರಿ. ಅಂತದ್ರಲ್ಲಿ SIT ತನಿಖೆಗಳು ನಡೆದಿಲ್ವಾ ಹಿಂದೆ? ಇವತ್ತು ಇಡೀ ದೇಶದಲ್ಲಿ ನಾನು ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಈ ಸಂದರ್ಭದಲ್ಲಿ, ಸರ್ ದಯವಿಟ್ಟು ಇವ್ರು ಯಾರಿಗೂ ರಿಯಾಕ್ಟ್ ಮಾಡಬೇಡಿ. ನಿಮ್ಮ ಸರ್ಕಾರ ಒಂದು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಅನುಷ್ಠಾನ ಮಾಡಿರೋಂಥ ಈ ಕಾರ್ಯಕ್ರಮಗಳು ಇಡೀ ರಾಜ್ಯದ ಬಡವರು ಇವತ್ತೊಂದು ದಿವಸ ಇಡೀ ಸರ್ಕಾರದ ಪರ ನಿಂತಿದ್ದಾರೆ. ಇವತ್ತು ಅದರ ಪರ ಇವತ್ತು ನೆಕ್ಸ್ಟ್ ಚುನಾವಣೆಯಲ್ಲಿ ಇವತ್ತು MP ಚುನಾವಣೆಯಲ್ಲಿ ನಮಗೆ ಗಣನೀಯವಾದಂಥ ಸ್ಥಾನಗಳು ನಮಗೆ ಸಿಗ್ತವೆ. ಅದರಿಂದ ಇವ್ರಿಗೆಲ್ಲ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ನಿಮ್ಗಿಲ್ಲ. ಯಾಕೆಂದ್ರೆ ನೀವು ಹೋಗ್ತಾ ಇರುವಂಥ ಕೆಲಸ ಏನಿದೆ ಅದು ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದ್ದೀರಿ. ಅದರಿಂದ ಇವ್ರು ಏನಂತ ಅಂದ್ರೆ ಇವ್ರು ಹೇಳ್ದಂಗೆ SIT ನಡಿಬೇಕು, ಇವ್ರು ಹೇಳ್ದಂಗೆ ಕೇಸ್ ಮುಚ್ಚಾಕ್ಬೇಕು, ಇವ್ರು ಹೇಳಿದ್ ಯಾರು ಇವ್ರ ವಿರುದ್ಧ ಮಾತಾಡಬಾರ್ದು, ಇವ್ರ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಕುಮಾರಸ್ವಾಮಿ ಅವರೇ. DK ಶಿವಕುಮಾರ್ ನನ್ನ ಕೆಣಕ್ ಬಿಟ್ಟಿದ್ದಾರೆ, ನಾನು ಬಿಟ್ಟಲ್ಲ ಯಾರನ್ನೋ ಅವ್ರು. ಏನ್ ಕೆಣಕಿದ್ದಾರೆ ಅಂದ್ರೆ ಇದು ಯಾವ ರೀತಿ ಭಾಷೆಗಳು ಉಪಯೋಗಿಸ್ತೀರಾ ನೀವು? ನಿಮ್ಮನ್ನ ಕೆಣಕಿದರೆ ನಮ್ಮನ್ನ ಬಿಡಲ್ಲ ಕೆಣಕ್ದವ್ರನ್ನ ಅಂತಂದ್ರೆ ಇದರಲ್ಲಿ ಸಂವಿಧಾನ ಇದೆ, ನೆಲದ ನ್ಯಾಯ ಇದೆ. ಇದನ್ನ ಬಿಟ್ಟು ನೀವು ಇದು ಮಾಡಕ್ಕಾಗತ್ತಾ? ಯಾರನ್ನೂ ಕೂಡ ಏನೂ ಮಾಡಕ್ಕಾಗೋದಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಬದುಕಲಿಕ್ಕೆ. ಅದರಿಂದ ನಾನು ಹೇಳೋದು, ಇವತ್ತೊಂದು ದಿವಸ ಇವತ್ತು ನೋಡಿ ಇಡೀ ದೇಶದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ED IT ಎಲ್ಲದನ್ನು ಕೂಡ ಪ್ರತಿಯೊಂದು CBIನೆಲ್ಲ ಉಪಯೋಗಿಸ್ಬಿಟ್ಟು ಇವನ್ ಯಾವುದೇ ಆರೋಪ ಸಾಬೀತಾಗಲಿಲ್ಲ ಅಂದ್ರೂ ಕೂಡ ಕೇವಲ ಊಹಾಪೋಹ ಅದರ ಮೇಲೆ ಇವತ್ತು 2 ಜನ ಮುಖ್ಯಮಂತ್ರಿಗಳನ್ನು ಕೂಡ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಯಾರು ರಿಯಾಕ್ಟ್ ಮಾಡಿಲ್ಲ. ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದಾರ, ಪ್ರೈಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದಾರ. ನಾವು ಯಾಕೆ ರಿಯಾಕ್ಟ್ ಮಾಡಬೇಕು? ಅದಕ್ಕೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಒಂದು ಪ್ರಬಲವಾದಂತ ಗೃಹ ಸಚಿವರಿದ್ದಾರೆ, ಅವ್ರನ್ನ ಹೋಗಿ ನೀವು ಮಾತಾಡ್ತೀರಾ? ಅವ್ರು ಸರಿಯಾಗಿ ನಡೀತಾ ಇಲ್ಲ, ಅವ್ರ ಬೆನ್ನಲ್ಲಿ ಮೂಳೆ ಇಲ್ಲ ಅನ್ನೋ ಒಂದು ಇದರಲ್ಲಿ ಈ ರೀತಿಯಲ್ಲಿ ಮಾತಾಡಿ ಇವತ್ತು ತನಿಖೆನ ಇವತ್ತು ಯಾವ ದೃಷ್ಟಿನಲ್ಲಿ ತಗೊಂಡೋಗ್ಬೇಕು ಅಂತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನಾನು ಅಧ್ಯಕ್ಷರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಅಧ್ಯಕ್ಷರು ಭಾಷಣ ಆದ್ಮೇಲೆ 1 ವರ್ಷದ ನಿಮ್ಮ ಏನು ಕಾರ್ಯವೈಖರಿ ಇದೆ ಅನುಷ್ಠಾನ ಮಾಡಿದಿರಿ, ಸಕ್ಸಸ್ಫುಲ್ ಇದನ್ನ 1 ಇಯರ್ ಕಂಪ್ಲೀಟ್ ಮಾಡಿದಿರಿ, ಕೊಟ್ಟಂತ ಮಾತನ್ನ ಕರ್ನಾಟಕ ಜನತೆ ಎದುರುಗಳು ನೀವು ಉಳಿಸ್ಕೊಂಡಿದ್ದೀರಿ ಸರ್ಕಾರ. ಅದಕ್ಕೆ ನಿಮ್ಗೆ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಅಭಿನಂದಿಸ್ತೀವಿ. ಅದಕ್ಕಿಂತ ಮುಂಚೆ ತಾವು ಇದನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ಕೊತಿದ್ದೆ. ಥ್ಯಾಂಕ್ ಯು.
ಹಲೋ, ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಮಂತ್ರಿಗಳಂತ ಖಂಡ್ರೆ ಸಾಹೇಬ್ರೆ, ನಮ್ಮ ಪಕ್ಷದ ಮಾಜಿ ಮಂತ್ರಿಗಳಂತ ರೇವಣ್ಣವರು, ರಾಣಿ ಸತೀಶ್ ಅವರು, ಕಾರ್ಯದರ್ಶಿಗಳಾಗಿದ್ದಂಥ ಕರೀಂರವರು, ಸುದರ್ಶನ್ ಅವರು, ಡಿ ಸಿ ಚಂದ್ರಶೇಖರ್ ಅವರು, ನಾರಾಯಣಸ್ವಾಮಿ ಅವರು, ಸಂಪಂಗಿಯವರು, ಇನ್ನೆಲ್ಲ ನಮ್ಮ KPCC ಎಲ್ಲ ಪದಾಧಿಕಾರಿಗಳು, ಎಲ್ಲ ಮಾಜಿ ಶಾಸಕರು, ಹಿರಿಯ ನಾಯಕರು, ಏನಾಪುರ ಕೂಡ ಇದ್ದಾರೆ. ಸೇವಾದಳ, ಯೂತ್ ಕಾಂಗ್ರೆಸ್, NSU ಎಲ್ಲ ಕೂಡ. ಯೂತ್ ಕಾಂಗ್ರೆಸ್ ಅವರು ಒಂದು ಬ್ಲಡ್ ಕ್ಯಾಂಪ್ ಕೂಡ ಇಟ್ಟಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಇವತ್ತು ನಾವೆಲ್ಲ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನನಗೆ ನೆನಪು, ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇತ್ತು. ಮಧ್ಯದಲ್ಲಿ ನಡೆದಂಥ ದುರ್ಘಟನೆ, ಅದಾದಮೇಲೆ ಎಲೆಕ್ಷನ್ ತಿರುಗ ಮಧ್ಯಕ್ಕೆ ನಿಂತು ಪೋಸ್ಟ್ಪೋನ್ ಆಗಿ ಮತ್ತೆ ಎಲೆಕ್ಷನ್ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳು 2-3 ದಿನ ಲೇಟಾಗಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಮಾಡಿದ್ರು. ಈ ದೇಶಕ್ಕೋಸ್ಕರ, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಈ ದೇಶಕ್ಕೆ ಒಬ್ಬ ಮಹಾನ್ ನಾಯಕ ಪ್ರಾಣ ಅರ್ಪಣೆ ಮಾಡಿದಂಥ ಒಬ್ಬ ಸ್ಮರಣೆ ಮಾಡುವಂಥ ಒಂದು ಪವಿತ್ರವಾದಂಥ ದಿನ. ಈ ದೇಶದಲ್ಲಿ ಯುವಶಕ್ತಿಯನ್ನು ಬೆಳೆಸಿ ನೂರಾರು ನಾಯಕರುಗಳನ್ನು, ಸಾವಿರಾರು ನಾಯಕರುಗಳನ್ನು ಈ ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಂಥ ಒಬ್ಬ ನಾಯಕರನ್ನು ಸ್ಮರಣೆ ಮಾಡಿಸಂಥ ಒಂದು ಪವಿತ್ರವಾದಂಥ ದಿನ. ರಾಜೀವ್ ಗಾಂಧಿಯವರ ಬಗ್ಗೆ ಮಾತಾಡಬೇಕು ಅಂದರೆ ಇಡೀ ದಿನ ಮಾತಾಡ್ಬೋದು. ಯುವಕರ ಬಗ್ಗೆ, ಯುವಕರ ನಾಯಕತ್ವದ ಬಗ್ಗೆ, ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮತ್ತು ಹೊಸ ಶತಮಾನಕ್ಕೆ. ನಾನು ಸ್ಟೂಡೆಂಟ್ ಲೀಡ್ ಇದ್ದೆ. ಬೆಂಗಳೂರಲ್ಲಿ ನನ್ನ ಮನೇಲಿ ಫೋನ್ ಇರಲಿಲ್ಲ, ಲ್ಯಾಂಡ್ಲೈನ್ ಇರಲಿಲ್ಲ. ಆವತ್ತಿನ ಕಾಲದಲ್ಲಿ ನಮ್ಮ ರಾಜಗೋಪಾಲ್ ಅಂತ MP ಇದ್ರು. ಅವ್ರ ಹತ್ರ MP ಗಳಿಗೆ ಫೋಟೋ ಇತ್ತು, ಇದು ಕೋಟ ಇತ್ತು. 10 ಫೋನ್ ಕೊಡ್ತಿದ್ರು ರಾಜ್ಯಸಭಾ MP ಗಳಿಗೆ, MLA MP ಗಳಿಗೆಲ್ಲ. ಗ್ಯಾಸು ಕೊಡ್ತಿದ್ರು. ಗ್ಯಾಸು ಆಗ ಈ ರೀತಿ ಗ್ಯಾಸು ಯಾರು ಬೇಕಾದ್ರೂ ಸಿಗ್ತಿರಲಿಲ್ಲ. ಸೊ ನಾನು ಊರಿಂದ ಬಂದು ಮನೆ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ, ಸ್ಟೂಡೆಂಟ್ ಲೀಡರ್ ಆಗಿದ್ದೆ ನಾನು. ಸೊ ಆಗ MP ಕೋಟ ಬರ್ಸ್ಕೊಂಡು ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ ಅವತ್ತಿತ್ತು. ಆಗ ಇನ್ನು ರಾಜೀವ್ ಗಾಂಧಿಯವರು ರಾಜಕೀಯಕ್ಕೆ ಬಂದಿರಲಿಲ್ಲ. ರಾಜೀವ್ ಗಾಂಧಿಯವರು ರಾಜಕೀಯಕ್ಕೆ ಬಂದಾಗ ಇಲ್ಲಿ ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಒಂದು ಸ್ವಾಗತ. ಇಲ್ಲೆಲ್ಲ ಆರ್ ಮಂಜು ಇದ್ದಾನೆ, ಆರ್ ಮಂಜು, ಸೌತಂಗಿ, ನಮ್ಮ ಸತ್ತಿ ಎಲ್ಲ ಇದ್ದಾರೆ. 2 ಗುಂಪು, ಹರಿಪ್ರಸಾದ್ ಒಂದು ಗುಂಪು, ರಮೇಶ್ ಒಂದು ಗುಂಪು, ಜಾರ್ಜ್ ಒಂದು ಗುಂಪು. ಇದೆಲ್ಲ ಬುದ್ಧಿಯಾಗಿದ್ದಾನೆ. ಇವರು ಪಾಲ್ದಾರ. ದೊಡ್ಡ ಗಲಾಟೆ. FM ಖಾನು ಒಂದು ಫ್ಲೈಟ್ ಥರ ಮಾಡ್ಬಿಟ್ಟು ತಂದು ಜೀಪ್ ತಂದು ನಿಲ್ಲಿಸಿದ್ರು. ರಾಜೀವ್ ಕಾರು, ಜಾರ್ಜ್ ಕಾರ್ ಬಂದು ನಿಂತು. ಜಾರ್ಜ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ನಾವೆಲ್ಲ ವಿದ್ಯಾರ್ಥಿ ನಾಯಕರು. ಸೊ ಆಗ ಜಾರ್ಜು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗಾಡಿಗೆ ಹತ್ತಿದ್ರೆ ಹೊತ್ತು FM ಖಾನ್ ಗಾಡಿಗೆ ಅವತ್ತು ರಾಜೀವ್ ಗಾಂಧಿಯವರು ಹತ್ತಲಿಲ್ಲ. ದೊಡ್ಡ ಘಟನೆಗಳೆಲ್ಲ ನನಗೆ ಮೆಲುಕಾಗಕ್ಕೆ ಹೋದರೆ ಗಂಟೆಗಟ್ಟಲೆ ಭಾಷಣ ಮಾಡಬೇಕಾಗ್ತದೆ.
ನಾನು, ಸಲೀಮು, ರತ್ನಪ್ರಭಾ ಇಲ್ಲಿ 3 ಜನ ಕೂತಿದ್ದೀವಿ. ನಮ್ಮನ್ನ ನಾರ್ತ್ ಕೊರಿಯಾ ಕಳಿಸ್ಕೊಟ್ಟಿದ್ರು. ಎಲ್ಲ ಯೂತ್ ಕಾಂಗ್ರೆಸ್ ಅವ್ರನ್ನ ನಾವೆಲ್ಲ ಇವರು NSC ಯೂತ್ NSC ಪ್ರೆಸಿಡೆಂಟ್ ಇದ್ದರು, ಅವರು ಮಹಿಳಾ ಕಾಂಗ್ರೆಸ್ಸಲ್ಲಿದ್ದರು, ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ. ಹರಿಪ್ರಸಾದ್ ನಾವೆಲ್ಲ 22 ದಿನ ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ ಫೆಸ್ಟಿವಲ್ಗೆ ಕಳಿಸ್ತಿದ್ದೆ. ಅವರು ಪ್ರೈಮ್ ಮಿನಿಸ್ಟರ್, ಆಲ್ ಪಾರ್ಟಿ ಡೆಲಿಗೇಷನ್. ಇಡೀ ವಿಶ್ವದಲ್ಲೇ ನಮ್ಮ ಹುಡುಗರುಗಳಿಗೆ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ವಿದೇಶಕ್ಕೆಲ್ಲ ಕಳಿಸಿ ನಮಗೆಲ್ಲ ಅನೇಕ ಎಲ್ಲ ದೇಶಗಳ ಜೊತೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಪದ್ಧತಿ ಸಂಪ್ರದಾಯವನ್ನು ಅವರೆಲ್ಲ ಕೂಡ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. 180 ದೇಶ. ನಾನು ಅಲ್ಲಿ ಫೆಸ್ಟಿವಲ್ಲು ನನಗೆ ಈಗ ನನಗೆ ನೆನಪು, ಅಲ್ಲಿ ನಡೆದಂಥ ಉದ್ಘಾಟನಾ ಸಮಾರಂಭ, ಅಲ್ಲಿ ನಡೆದಂಥ ಕ್ಲೋಸಿಂಗ್ ಸಮಾರಂಭ ಇನ್ನು ನನಗೆ ಕಣ್ಣಿಗಿದೆ. ನಾನು ಅವತ್ತು ಅಂದ್ಕೊಂಡೆ ಮುಂದಕ್ಕೆ ನಾನು ಮಂತ್ರಿ ಆಗ್ಬೋದು ಅಂತ ನನಗೆ ಅವತ್ತೇ ಇತ್ತು. ಅಷ್ಟೊಂದು ಅಸೆಂಬ್ಲಿ ಓದಿದೆ, ನಾನು ಆಗ್ಬೋದು ಅಂತಿತ್ತು. ಆದರೆ ಮತ್ತೆ ಇಂಥ ಫೆಸ್ಟಿವಲ್ ನನಗೆ ಸಿಗುವುದಿಲ್ವೇನೋ ಒಂದು ಭಾವನೆ ಕೂಡ ನನಗೆ ಬಂದಿತ್ತು. ಅಷ್ಟು ಆನಂದಕರವಾದಂಥ ಘಟನೆಗಳು, ಅನುಭವಗಳು ಆವತ್ತು ನಮ್ಮ ಮೇಲೆ ಇವತ್ತು ಬೀರಿದೆ. ಭಾಳ ಜನ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಅವತ್ತು ನಮ್ಮ ಜೊತೆ ಆ ಪ್ರವಾಸದಲ್ಲಿ ಹರಿಪ್ರಸಾದ್ ರೆಡಿಯಾಗಿ ನಮ್ಮ ಟೀಮ್ನಲ್ಲಿ ಅವತ್ತೊಂದು ಕಾಲದಲ್ಲಿ ಅವರು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಇತ್ತು. ಎಲ್ಲ ಕೂಡ ನಾವೆಲ್ಲ ಹೋಗಿ ಬಂದು ಹಂಗೆ ಯುವಕರನ್ನ ಬೆಳೆಸೋದ್ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ. ಅವ್ರು ಪ್ರಧಾನಮಂತ್ರಿ ಆದಾಗ HK ಪಾಟೀಲ್ರು, KH ಪಾಟೀಲ್ರು ಅಧ್ಯಕ್ಷರು, ಇಲ್ಲಿ ವೀರಪ್ಪ ಮೊಯ್ಲಿ ಅಪೋಸಿಷನ್ ಇದ್ದರು. ಬಹುಶಃ ಒಂದು 70 ಜನ ಯುವಕರಿಗೆ, ಹೊಸ ಯುವಕರಿಗೆ 85ರಲ್ಲಿ ಟಿಕೆಟ್ ಸಿಗ್ತು. ನಾನು ಒಬ್ಬ ಸ್ಟೂಡೆಂಟ್ ಲೀಡ್ರು. ನಾನು ಸಲೀಂ ಅಹಮದ್ದು, ಸಲೀಮಿಲ್ಲ ಟಿಕೆಟ್ ಕೊಡಲಿಲ್ಲ, ಇವರು ವಿನಯ್ ಕುಮಾರ್ ಸೊರ್ಕಿ, SM ನಾಗರಾಜ, ಎಲ್ಲರಿಗೂ 3-4 ಜನಕ್ಕೆ ಆಗ ವಿದ್ಯಾರ್ಥಿ ನಾಯಕರುಗಳಿಗೆ ಟಿಕೆಟ್ ಕೊಟ್ಟರು. ಅದೇ ನಾನು ಹೇಳ್ತೇನೆ, ಒಟ್ಟು 70 ಯುವಕರಿಗೆ, ಯೂತ್ ಕಾಂಗ್ರೆಸ್ಗೆ 40 ಟಿಕೆಟ್ ಕೊಟ್ಟರು. ರಾಮಲಿಂಗಾರೆಡ್ಡಿ, ರೇವಣ್ಣ, ವಿಶ್ವನಾಥ, ನಮ್ಮ ವಿಜಯಕುಮಾರ್, ನಮ್ಮ ಈದೂರು ಮಂಗಳೂರವರು, ರಾಮನಾಥ್ ರೈ, ಎಲ್ಲ ಹೀಗೆಲ್ಲ ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಅವತ್ತೆಲ್ಲ ಕೊಟ್ಟರು. ಮಂತ್ರಿ ಮಾಡುವಾಗ ಕೂಡ ಆಗ ನಾನು ಮೊದಲನೇ ಬಾರಿಗೆ MLA ಆದೆ. ಅಷ್ಟೊತ್ತಿಗೆ ನನ್ನ ಕ್ಯಾಂಪೇನಿಗೂ ಬಂದಿದ್ದರು ರಾಜೀವ್ ಗಾಂಧಿ ಅವರು ಕನಕಪುರಕ್ಕೆ. MLA ಆದೆ. ನಂದು ರೇವಣ್ಣನ ಎಲೆಕ್ಷನ್ಗೆಲ್ಲ ರಾಮನಗರದಲ್ಲೂ ಬಂದು ಪ್ರಚಾರಕ್ಕೆ ಬಂದಿದ್ದರು, ರಾಮನಗರಕ್ಕೆ. ಅದಾದ್ಮೇಲೆ ತಿರ್ಗಿ 2ನೇ ಟೈಮು ಬಂದರು. ನನಗೆ ಬಂದಾಗ ಕೊನೆಗೆ ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಒಂದು ಗಲಾಟೆ ನಡೀತು, ಹಿಂದೂ ಮುಸ್ಲಿಮ್ಸ್ ಗಲಾಟೆ ನಡೀತು. ಅವತ್ತು ನನಗೆ ಅದಾದಮೇಲೆ ನನ್ನ ಕಾರಲ್ಲಿ ಕುಂಡಿಸ್ಕೊಂಡು ಬೆಂಗಳೂರಿಗೆ ನನ್ನನ್ನು ಕರ್ಕೊಂಡು ಬಂದು ವೀರೇಂದ್ರ ಪಾಟೀಲ್ ಸ್ವಲ್ಪ ಆರೋಗ್ಯ ಸರಿಯಿಲ್ಲ. ನಾನು ಆ ಘಟನೆಯಿಂದ ನನಗೆ ಭಿಕ್ಷೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾದ ಪರಿಸ್ಥಿತಿ ಬಂತು, ಆರೋಗ್ಯ ಸರಿಯಿಲ್ಲ. ಆಮೇಲೆ ಬೆಳಗ್ಗೆ ರಾತ್ರಿ ತೀರ್ಮಾನ ಆಯಿತು. ತಿರ್ಗಾ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪನವ್ರು ಬಂದು ಸಂದೇಶ ಕೊಟ್ಟರು, ಎಲ್ಲ ಸಮುದಾಯದಲ್ಲೂ ಕೂಡ ಒಬ್ಬೊಬ್ಬ ಯುವಕರನ್ನ ಸೆಕೆಂಡ್ ಲೈನ್ ಲೀಡರ್ಶಿಪ್ನ ನೀವು ಆಯ್ಕೆ ಮಾಡಬೇಕು ಮಂತ್ರಿಮಂಡಲದಲ್ಲಿ. ಯಾರೇ ಇರಲಿ, ಯಾವುದೇ ಜಾತಿ ಮತ್ತೊಂದು ಏನೇ ಬಂದರೂ ಚಿಂತೆ ಇಲ್ಲ, 2 ಆದರೂ ಚಿಂತೆ ಇಲ್ಲ, ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬ ಯುವಕರನ್ನ ನೀವು ತಯಾರು ಮಾಡಬೇಕು, ಕ್ಯಾಬಿನೆಟ್ ತಗೋಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟರು. ಆಗ ನಾನು, ನಮ್ಮ ರಾಜ ಅಮರೇಶ್ ನಾಯ್ಕ, ಈಗ BJPಯಿಂದ MP ನಿಂತವ್ರೆ, ನಾಡಗೌಡರು, ರಮೇಶ, ನಜೀರು, ಅಷ್ಟೊತ್ತಿಗೆ ಜಾರ್ಜ್ ಮಂತ್ರಿ ಆಗೋಗಿದ್ರು ವೀರೇಂದ್ರ ಪಾಟೀಲ್ ಕಾಲದಲ್ಲಿ. ಹಿಂಗೆಲ್ಲ ಉಸ್ತಾದು ಎಲ್ಲ ಸೇರಿ ನಮ್ಮನ್ನೆಲ್ಲ ಮಂತ್ರಿ ಮಾಡಿದ್ರು. ಮಂತ್ರಿ ಮಾಡಿ ನಾವೆಲ್ಲ ಆ ಸಂಪುಟದಲ್ಲಿ ಮಂತ್ರಿ ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಯಾವತ್ತೂ ಕೂಡ, ನಾನು ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ, ಈಗ ನಾರಾಯಣ ಸ್ವಾಮಿನೂ ನಮ್ಮ ಜೊತೆ ಇದ್ದಾರೆ, ಅವ್ರ ದಳದಲ್ಲಿ ಇದ್ರು ಅವರು. ಇಲ್ಲಿ ಜಯಪ್ರಕಾಶ್ ನಾರಾಯಣ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ ಚರ್ಚೆ
ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಆಗ ಮಣಿಶಂಕರ್ ಏನು ಅಲ್ಲಿ ಇದ್ದರು. ನಾನು ಕೇಳಿದೆ, ನಮ್ಮ ರಾಜ್ಯದ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ, ರೇವಣ್ಣ ಮುನ್ಸಿಪಾಲ್ಟಿ ಅಲ್ಲಿ ಮಗಡಿ ಮುನ್ಸಿಪಾಲ್ಟಿಲಿ ಅವರಿದ್ದರು. ನಾನು ಕೇಳಿದೆ, ಯಾಕೆ ಇದನ್ನು ಅವಶ್ಯಕತೆ ಏನಿದೆ ನಮ್ಮಲ್ಲಿಲ್ಲ ಇದೆಯಲ್ಲ ಅಂತ. 73-74 ಅಮೆಂಡ್ಮೆಂಟ್ ತರುವಾಗ ಒಂದು 200 ಜನ ಕರೆದು ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅಭಿಪ್ರಾಯ ಕೇಳಿದ್ರು. ಆಗ ಜಾಫರ್ ಶರೀಫ್ ಆ ಭಾಗದ MP ಆಮೇಲೆ ಮಂತ್ರಿ ಕೂಡ ಏನೋ ಇದ್ರು. ಅವರು ಕೇಳಿದ್ರು, ಅಲ್ಲೇ ನಡೀತದಲ್ಲ. ಆಗ ಅವ್ರು ಹೇಳಿದ್ರು, ನಾನು ಇದನ್ನ ಸಿಸ್ಟಮ್ನ ತರ್ತಾ ಇರೋದು ಏನಕ್ಕೆ ಅಂದರೆ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಈ 3 ಸಿಸ್ಟಮ್ನ ಯಾಕೆ 73-74ನೇ ತಿದ್ದುಪಡಿ ನಡೀತಾ ಇದೆ ಅಂತಂದರೆ, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕೀಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ದಿಸ್ ಈಸ್ ಎನ್ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ಆ್ಯಂಡ್ ನ್ಯೂ ಲೀಡರ್ಸ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಅದಕ್ಕೋಸ್ಕರ ನಾನು ಈ ಅಮೆಂಡ್ಮೆಂಟ್ನ ಎಲ್ಲ ಪಂಚಾಯತಿ ಮಟ್ಟದಿಂದ ಮುನ್ಸಿಪಾಲಿಟಿ ಮಟ್ಟದಿಂದ ನಾಯಕರುಗಳು ತಯಾರಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಅಮೆಂಡ್ಮೆಂಟ್ನ ತರ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಸ್ವಲ್ಪ ಅಧ್ಯಯನ ಮಾಡಿದೆ. ಈ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರ್ಲಾಲ್ ನೆಹರು ಕೂಡ, ನಾನು ಕೆಲವರೆಲ್ಲ ಇದನ್ನು ಹೇಳ್ತಾ ಇದ್ದೀನಿ, ನೀವು ಇದನ್ನೆಲ್ಲ ಗಮನಿಸಿ. ಎಲ್ಲ ಏಕ್ದಮ್ MLA ಬೇಕು, MLC ಬೇಕು, MP ಬೇಕು ಅಂತ ಅರ್ಜಿ ಹಾಕೋ ಗೊತ್ತಾಗಿರಲ್ಲ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಲಹಾಬಾದ್ನ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದರು. ರಾಜಗೋಪಾಲಾಚಾರಿ ಅವರು ಕೂಡ ಸೇಲಂಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಕೆಂಗಲ್ ಹನುಮಂತಯ್ಯನವರು ಅವರು ಕೂಡ ಬೆಂಗಳೂರಿಗೆ ಮುನ್ಸಿಪಾಲಿಟಿಗೆ ಆಗಿದ್ದರು. ಈಗ ACC ಅಧ್ಯಕ್ಷರು ಗುಲ್ಬರ್ಗ ಕಾರ್ಪೊರೇಷನ್ ಬ್ಲಾಕ್ ಅಧ್ಯಕ್ಷರು ಕಾರ್ಪೊರೇಷನ್ ಇದು ಮೆಂಬರ್ ಆಗಿದ್ದು. ಸೊ ಹಂಗೆ ಈಗ ವಿಲಾಸರಾವ್ ದೇಶಮುಖ್ ಅವರು ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಚೀಫ್ ಮಿನಿಸ್ಟರ್. BD ಜತ್ತಿ ಅವರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಅವರು ಕೂಡ ಈ ದೇಶಕ್ಕೆ ರಾಷ್ಟ್ರಪತಿ ಆಗಿದ್ದರು. ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅತಿ ಹೆಚ್ಚಿನ ಒತ್ತು ಕೊಡಬೇಕು. ಅಲ್ಲಿಂದ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ತಮಗೆಲ್ಲರೂ ಕೂಡ ನನ್ನ ಸಲಹೆಯನ್ನು ನಾನು ಕೊಡ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಈಗ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ, ಡೆಪ್ಟಿ CM ಆಗಿದ್ದೀನಿ. ನನಗೂ ಎಲ್ಲೋ ಕರಳು ಪ್ರತಿ ಸಂದರ್ಭದಲ್ಲೂ ಆ ರಾಜೀವ್ ಗಾಂಧಿ ಕೊಟ್ಟಂಥ ಶಕ್ತಿ ನಿಮ್ಗೆ ಗೊತ್ತಿದೆಯೇನೋ. ಅಲ್ಲಿ ಏನು ಪೆರಂಬೂರಲ್ಲಿ ನನಗೆ ಸೋನಿಯಾ ಗಾಂಧಿಯವರು ನನಗೊಂದು ಅವಕಾಶ ಮಾಡಿಕೊಟ್ರು. ಆಗ ಜಯಲಲಿತಾ ಅವರು ಚೀಫ್ ಮಿನಿಸ್ಟರ್ ಇದ್ದರು. ಆಗ ನಮ್ಮ ಕನಕಪುರದಿಂದ ನಂತಪುರದಿಂದನೇ ಕಲ್ಲೆತ್ಕೊಂಡೋಗಿ ಆ ಜಾಗದಲ್ಲಿ ಹಾಕೋಂಥ ಒಂದು ಅವಕಾಶ. ಅದಾದಮೇಲೆ ಸೋನಿಯಾ ಗಾಂಧಿಯವರು ನನ್ನ ಕರೆದು ಅಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಇತ್ತು. ಅಲ್ಲಿ ಕೂಡ ಕನಕಪುರದಲ್ಲಿ ಕಲ್ಲೆತ್ಕೊಂಡೋಗಿ ನನ್ನ ಚಪ್ಪಲಿನ ಯಾರೋ ಬಂಡೆ ಅಂತ ಮಾತಾಡ್ತಾ ಇರ್ತಾರಲ್ಲ, ಅದನ್ನು ಅಲ್ಲಿ ಹೋಗಿ ನೋಡಿ ನಮ್ಮ ಕನಕಪುರದ ಕಲ್ಲನ್ನ, ಅಲ್ಲಿ ಅವ್ರು ಎಲ್ಲಿ ಅವರ ಅಂತಿಮ ಪ್ರಾಣ ಹೋಯ್ತು ಆ ಕನಕಪುರದ ಕಲ್ಲನ್ನು ಅಲ್ಲಿ ಹಾಸಿದ್ದೀನಿ, ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ದೀನಿ. ಹಂಗೆ ನಮಗೂ ಅವ್ರಿಗೂ ಇರೋಂಥ ಒಂದು ಭಕ್ತಗೂ ಭಗವಂತನಿಗೂ ಇರೋಂಥ ಸಂಬಂಧ ಇದ್ದಂಗೆ ಗಾಂಧಿ ಕುಟುಂಬಕ್ಕೂ ನಮಗೂ ಇರೋಂಥ ಒಂದು ಸಂಬಂಧ ಇದೆ. ಈಗ ಇಲ್ಲಿ ನಾನು ಮಂತ್ರಿ ಆಗಿದ್ದಿಲ್ಲ, ನಮ್ಮ ಇವರಿದ್ದಾನೆ ಹುಲಿಯ ಹಿಂದೆಗಡೆ ಫಸ್ಟ್ ಸಿಗ್ನೇಚರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ದು ಏನಪ್ಪ ನಾನು ಅಂದರೆ, ಮೊದಲು ಏನು ನಮ್ಮ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಇತ್ತು, ಆ ಸ್ಟ್ಯಾಚ್ಯೂ ಸರಿ ಇಲ್ಲ ಅಂತೇಳಿ ಹೊಸ ಸ್ಟ್ಯಾಚ್ಯೂನ ಮಾಡಿಸಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ ಶೇಷಾದ್ರಿಪುರಮಲ್ಲಿ ಮಂತ್ರಿ ಮಾಲ್ ಎದುರುಗಡೆ ಅದನ್ನು ಈಗ ಉದ್ಘಾಟನೆ ಕೂಡ ಮಾಡಿಸಿದ್ದೇನೆ. ಜೊತೆಗೆ ಏನು ನಮ್ಮ ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಒಂದು ಕಾರಿಡಾರ್ಗೆ ನಾನು ನ್ಯೂಲಿ ಮಿನಿಸ್ಟರ್ ಆಗಿದ್ದರೆ ಒಂದು ಪ್ಲ್ಯಾನ್ ಹಾಕಿದ್ದು, ಸಿಗ್ನಲ್ ಫ್ರೀ ಕಾರಿಡಾರ್ ಅಂತೇಳಿ ಆ ಹೋಗ್ಲಿಪುರಂತವ್ರು, ಅಲ್ಲೂ ನೀವು ನೋಡಿ ಗಮನಿಸಿ. ಅದಕ್ಕೂ ಕೂಡ ರಾಜೀವ್ ಗಾಂಧಿ ಅವರ ಹೆಸರನ್ನ ಸಿಗ್ನಲ್ ಫ್ರೀ ಕಾರಿಡಾರ್ ಅಂತ ಹೇಳಿ ಹೆಸರಿಟ್ಟಿದ್ರು. ಸೊ ನಾನು ಬೆಂಗಳೂರು ನಗರದ
ಮಂತ್ರಿ ಆದಮೇಲೆ ಡೆಪ್ಟಿ CM ಮಿನಿಸ್ಟರ್ ಆದಮೇಲೆ ಫಸ್ಟು ಸಿಗ್ನೇಚರು, ಫಸ್ಟು ನನ್ನ ಗ್ರ್ಯಾಂಟು, ಡಿಕ್ಷನರಿ ಗ್ರ್ಯಾಂಟು ಯಾವುದಕ್ಕಾರ ಕೊಟ್ಟಿದ್ದೀನಿ ಅಂತಂದರೆ ರಾಜೀವ್ ಗಾಂಧಿಯವರ ಸ್ಟ್ಯಾಚ್ಯೂನ, ಹೊಸ ಸ್ಟ್ಯಾಚ್ಯೂನ ಮಾಡಲಿಕ್ಕೆ. ನಾನು ಇರ್ತೀನೋ ಇಲ್ಲೋ ನಾವು ಗ್ಯಾರಂಟಿ, ನಾವು ಯಾರು, ನೀವು ಇಲ್ಲ, ನಾನು ಇಲ್ಲ. ನಾನು ಆಗ ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ಬೆಂಗಳೂರು ನಗರದಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಒಂದು ಒಳ್ಳೆ ಪುತ್ಥಳಿ ಇರಲಿಲ್ಲ. ಅದಕ್ಕೆ ಈಗ ಏನಾದ್ರು ಒಂದು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಬೇಕಾದಷ್ಟು ಬರ್ತವೆ. ಈಗ ನಾವು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಕ್ಯಾಂಟೀನ್ಗಳು ಮಾಡಿದ್ದೇವೆ, ಯೂನಿವರ್ಸಿಟಿ ಮಾಡಿದ್ದೇವೆ. ಇನ್ನು ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ಹಿಂದೆ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ರಾಜೀವ್ ಯುವ ಶಕ್ತಿ ಕೇಂದ್ರ ಅಂತೇಳಿ ಮಾಡಿದ್ದೆ. ಕೆಲವು ಕಾರಣದಿಂದ ಅದಕ್ಕೆ ಒಂದು ಅಂತ್ಯ ಅಭಿವೃದ್ಧಿ ಆಗಲಿಲ್ಲ. ಬಟ್ ನಾನೀಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಮತ್ತೆ ಅದಕ್ಕೆ ಮರುಜೀವ ಕೊಡುವಂಥ ಕಾಲ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ಮುಂದೊಂದು ದಿನದಲ್ಲಿ ನಾನು ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ತಯಾರು ಮಾಡಿ ಯುವಕರನ್ನ ಎಲೆಕ್ಷನ್ ಇದು ಇನ್ನು ಕೊಡೋಕ್ಕಾಗಿದ್ದೀವಿ ಮಾಡೋಕ್ಕಲ್ಲ. ಇದನ್ನು ಮುಂದಕ್ಕೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ಆಲೋಚನೆಯನ್ನು ಮಾಡ್ತೇನೆ. ಈಗ ಬೇಡ ಬಿಡಿ, ಇನ್ನ ಟೈಮ್ ಇದೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಇಶ್ಯೂ ನಾವು. ಈಗ ಇಷ್ಟಿದೆ. ಬೇರೆ ನಾವು ಕಾರ್ಯಕರ್ತರಿಗೆ, ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ, ಈಗ ರಾಜೀವ್ ಗಾಂಧಿ ಅವರು ತಂದಂಥ 73-74ನೇ ತಿದ್ದುಪಡಿಲೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನ ನಾವು ಮಾಡಬೇಕಾಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, BBMP ಎಲೆಕ್ಷನ್ನು ಈಗ ಜನರ ಕೈಗೆ, ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡಬೇಕು. ಅಧಿಕಾರ ಕೊಡೋಕ್ಕೆ ನಾವೆಲ್ಲ ಆಗಬೇಕು. ಇದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹೊಸ ಯುವಕರಿಗೆ ಹೊಸ ಚಿಂತನೆ, ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು. ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋಯ್ತು, ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ. ನಮ್ಮ ಪಕ್ಷದ ಸಂಘಟನೆ, ನಾನು GC ಚಂದ್ರಶೇಖರ್ ಅವ್ರಿಗೆ, ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ, ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕಿಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡೋಂಥ ಕಾಲ ಬರ್ತಾ ಇದೆ. ಯಾರು ಆ್ಯಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ. ಬರೀ ಕಾರ್ಡ್ಗೋಸ್ಕರ ಬಂದು ಇಲ್ಲಿ ಆಫೀಸ್ ಬೇರಲ್ಲ ಅಂದರೆ ನಿಮ್ಮ ಮನೇಲಿ ಇಟ್ಕೊಂಡಿರಿ. ಒಂದೊಂದು ಯಾರು ಇಲ್ಲಿ ಲೀಡರ್ ಆಗಬೇಕು ಅಂತಿದ್ದೀರಿ, ನಿಮ್ಮ ಬೂತಲ್ಲಿ ನೀವು ಅಟ್ಲೀಸ್ಟ್ ನಿಮ್ಮ ಬೂತಲ್ಲಿ ನೀವು ಮೆಜಾರಿಟಿ ಕೊಡಲಿಲ್ಲ ಅಂದರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ಫಸ್ಟು ನಿಮ್ಮ ಬೂತಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು. ನೀವು ಎಲ್ಲಿ ಓಟ್ ಹಾಕ್ತೀರಿ ಆ ಓಟಲ್ಲಾದ್ರೂ ಬೂತಲ್ಲಾದ್ರೂ ಕೂಡ ನಿಮ್ಮ ಜನಕ್ಕೆ ನಿಮಗೆ ಪಕ್ಷ ಇರಬೇಕು. ಆ ಬೂತನ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಖಾದಿ ಬಟ್ಟೆ ಹಾಕ್ಕೊಂಡು, ಜೂಬ ಬಟ್ಟೆ ಹಾಕ್ಕೊಂಡು, ಒಂದು ಕಾರ್ಡ್ ಇಟ್ಕೊಂಡು MLA ಮಾಡಿ, MLC ಮಾಡಿ, ಚೇರ್ಮನ್ ಮಾಡಿ ಅಂತಂದರೆ ಇದೆಲ್ಲ ಆಗದೆ ಹೋದ ಕೆಲಸ. ನೀವು ಬೂತಲ್ಲಿ ನಿಂತ್ಕೊಳ್ಳಿ, ಓಟ್ ಕೇಳಿ, 4 ಓಟ್ ಹಾಕ್ಸಿ, ಆ ಬೂತಲ್ಲಿ ಮೆಜಾರಿಟಿ ತಗೊಬನ್ನಿ, ನೀವು ಲೀಡರ್ಶಿಪ್ ಕೇಳಿ. ಇಲ್ಲ ಅಂದರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ. ಅದಕ್ಕೆ ನಾನೆಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀನಿ. ಸೊ ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇರಲ್ವೋ ಮುಖ್ಯ ಅಲ್ಲ. ಹೋಗಿ ನಮ್ಮ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನು ಹಾಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ ಆಗಿ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ನಾನು ರೆಡಿ ಮಾಡ್ತೀನಿ. ಅದಕ್ಕೆಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಈಗೇನು ನಾನು ಏನು ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತಾವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಡ್ತೇನೆ. ಇವತ್ತು ತಾವೆಲ್ಲ ಈ ಒಂದು ಬಂದು
ನಾವು ಮಾಡ್ಬಿಡ್ತೀವಿ. BCC ಕಡೆಯಿಂದ DCM ಇವತ್ತು ಸರ್ಕಾರ ಯಶಸ್ವಿಯಾಗಿ 1 ವರ್ಷ ಪೂರೈಸಿದ್ದಕ್ಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ PCC ವತಿಯಿಂದ ಮಾಡೋಣ. KPCC ವತಿಯಿಂದ ಬನ್ನಿ ಸರ್, ನೀವು ಬನ್ನಿ. ಅಭಿನಂದನೆಗಳು ಸರ್. ಅಭಿನಂದನೆಗಳು ಸರ್. 1 ವರ್ಷ ಪೂರೈಸಿದ್ದೀರಿ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿಲ್ಲ. ನಾನು ನಿನ್ನೆ ಎಳಸ್ಕೊಳ್ಳಿಲ್ಲ. ನಾನು 1 ವರ್ಷ ಪೂರೈಸಿದ ಮುಖ್ಯ ಅಲ್ಲ. ಅಲ್ಲಲ್ಲ, ಸರ್ಕಾರ 4 ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಅದು ಪಾಯಿಂಟ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಅಭಿನಂದನೆಗಳು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಎಲ್ಲರಿಗೂ ಮುಂದಕ್ಕೆ ಬೂತ್ ಮಟ್ಟಕ್ಕೆ ನೋಡಿ. ನಮಸ್ಕಾರ. Rajiv Gandhi on this number.